ಒಪ್ಪದ ದೇಶ ಅಲ್ಲ, ಇದು ನಮ್ಮ ದೇಶ. ನಾವೆಲ್ಲ ಆಡಳಿತ ಮಾಡ್ತೀವಿ. ಈ CAA NRC ಇಂದ ಮುಸ್ಲಿಮ್ಸ್ನ ಟಾರ್ಗೆಟ್ ಮಾಡೋದಿಕ್ಕೆ ಇನ್ನೇನು ಅಜೆಂಡಾ ಇಲ್ಲ ಇದಕ್ಕೆ. ಯಾರು ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಲಿಲ್ಲೋ ಅವರು ಇವತ್ತು ಅಧಿಕಾರದಲ್ಲಿದ್ದಾರೆ. ಅವರು ಹೇಳ್ತಾ ಇದ್ದಾರೆ ನಾವು ಸ್ವಾತಂತ್ರ್ಯವನ್ನು ಉಳಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇದು ಎಷ್ಟು ನಿಜ? ಭಾರತದಲ್ಲಿರುವಂತಹ ಸೌಹಾರ್ದತೆಯನ್ನ ಕದಡೋದೇ ಈ ಸರ್ಕಾರದ ಮುಖ್ಯ ಉದ್ದೇಶ. ನಮ್ಮ ದೇಶದ ಮೇಲೆ, ನಮ್ಮ ಜನದ ಮೇಲೆ, ನಮ್ಮ ಸಂವಿಧಾನದ ಮೇಲೆ ಇದು ಅಟ್ಯಾಕ್, ಬರೀ ಡಿಸ್ಟ್ರಾಕ್ಷನ್ ಅಲ್ಲ ಇದು. ನೀನು CAA ತಗೊಂಡೋದ್ಯಾ, ತಗೊಂಡ್ ಬಾ. ಅದು ಯಾವುದು ಬಂದ್ರೆ ನಾವೆಲ್ಲ ಎದುರಿಸ್ತೀವಿ. ಈ CAA NRC ಇಂದ ನಾವು ಆಗ್ಲೇ ನೋಡಿದ್ದೀವಿ, 3 ವರ್ಷ 4 ವರ್ಷ ಹಿಂದೆ ಎಲ್ಲರೂ ನಾವು ಬೀದಿಗೆ ಬಂದು ನಾವು ಪ್ರೊಟೆಸ್ಟ್ ಮಾಡಿದ್ದೀವಿ. ಇದು ಒಂದೇ ಒಂದು ಅವ್ರದ್ದು ಮಕ್ಸದ್, ಒಂದು ಅಜೆಂಡಾ, ಮುಸ್ಲಿಮ್ಸ್ನ ಟಾರ್ಗೆಟ್ ಮಾಡೋದಿಕ್ಕೆ. ಇನ್ನೇನು ಅಜೆಂಡಾ ಇಲ್ಲ ಇದಕ್ಕೆ. ನಮ್ಮ ದೇಶದಲ್ಲಿ ನಮ್ಮ ಜನಕ್ಕೆ ಬಂದು ಕೇಳ್ತಾರಂತೆ, ನೀವು ಪ್ರೂಫ್ ಕೊಡಿ ಎಷ್ಟು ವರ್ಷ ಇಲ್ಲಿ ಇದ್ದೀರಾ ಅಂತ. ಈ ಥರನಾ ಅವ್ರು ನಮ್ಮ ಸರ್ಕಾರನ ಏನು ನಮ್ಮ ಅಗೇನ್ಸ್ಟ್ ಆಗೋಗಿದ್ದಾರೆ. ಇದು ಫುಲ್ ಕೇಂದ್ರದಲ್ಲಿ ಆಳ್ತಾ ಇರುವಂಥ BJP SBI ಇಂದ ಹಲವಾರು ಚುನಾವಣೆಯ ಬಾಂಡ್ಗಳನ್ನು ಇವರು ಖರೀದಿ ಮಾಡಿದ್ದಾರೆ. ಈ ಬಾಂಡಿನ ವಿಷಯ ಹಲವಾರು ಕೋಟಿ ರೂಪಾಯಿ, ಲಕ್ಷಾಂತರ ಕೋಟಿ ರೂಪಾಯಿ ಸುಪ್ರೀಂ ಕೋರ್ಟ್ ಖಡಕ್ ಆಗಿ ಇವರಿಗೆ ತೋರಿಸಬೇಕು ಅಂತ ಹೇಳಿದ್ದಾರೆ. ಯಾವಾಗ ದೊಡ್ಡ ಮಟ್ಟದಲ್ಲಿ BJP ಸರ್ಕಾರ ಚುನಾವಣೆ ಬಾಂಡ್ಗಳ ಮುಖಾಂತರ ಹಣ ತಗೊಂಡಿದೆ ಅಂತ ಹೇಳಿ ಗೊತ್ತಾಗ್ತಾ ಇದೆಯೋ, ಯಾವಾಗ ಸುಪ್ರೀಂ ಕೋರ್ಟ್ಗೆ ತೋರಿಸಲೇಬೇಕಂತ ಪರಿಸ್ಥಿತಿ ಬಂದಾಗ ಇವರು ಕಂಡುಕೊಂಡಿರೋ ದಾರಿ ಈ CAA ಜಾರಿಗೊಳಿಸಿದ್ರೆ ಈ ದೇಶದ ಜನರ ಭಾವನೆಗಳು ಮತ್ತೆ ಅವರ ಏನು ಕೇಳುವಂತ ಒಂದು ಇದು ಬೇರೆ ಕಡೆ ಹೋಗುತ್ತೆ ಅಂತ ಹೇಳೋದನ್ನ ಅವರು ಕಂಡುಕೊಂಡಿದ್ದಾರೆ. ಇದು ಹಲವಾರು ಬಾರಿ ಮಾಡಿದ್ದಾರೆ. ಸ್ವಾತಂತ್ರ್ಯಕ್ಕೋಸ್ಕರ ಹಿಂದೂ, ಮುಸ್ಲಿಂ, ಪಾರ್ಸಿ ಎಲ್ಲರೂ ಸೇರಿ ಹೋರಾಟ ಮಾಡಿ ಈ ದೇಶಕ್ಕೆ ಸ್ವಾತಂತ್ರ್ಯ ತಗೊಂಡು ಬಂದಿದ್ದಾರೆ. ಯಾರು ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಲಿಲ್ಲೋ ಅವರು ಇವತ್ತು ಅಧಿಕಾರದಲ್ಲಿದ್ದಾರೆ. ಅವರು ಹೇಳ್ತಾ ಇದ್ದಾರೆ ನಾವು ಸ್ವಾತಂತ್ರ್ಯವನ್ನು ಉಳಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇದು ಎಷ್ಟು ನಿಜ? ಇವತ್ತು ಏನು ಪೌರತ್ವ ತಿದ್ದುಪಡಿ ಕಾಯ್ದೆ ಅನ್ನೋದಿದೆ, BJP ಸರ್ಕಾರಕ್ಕೆ ತನ್ನ ಸಮಸ್ಯೆಗಳನ್ನು ಅಥವಾ ತನ್ನ ಏನು ದೌರ್ಬಲ್ಯಗಳನ್ನು ಮುಚ್ಚಿಟ್ಕೋಬೇಕು ಅನ್ನೋ ಸಂದರ್ಭಗಳು ಬಂದಾಗ ಏನು ಒಂದು ಮುಸ್ಲಿಮರ ನೆನಪಾಗ್ತಾರೆ. ನಾವು ನೋಡ್ತಾ ಇದ್ದೀವಿ, ಇವರಲ್ಲಿ ಯಾವುದೇ ರೀತಿಯ ಅಭಿವೃದ್ಧಿಯನ್ನು ಇಲ್ಲ. ಉದ್ಯೋಗ ಕೊಡ್ತೀನಿ ಅಂದರೂ ಇಲ್ಲ, ಕಪ್ಪು ಹಣ ತರ್ತೀನಿ ಅಂದರೂ ಅದೂ ಇಲ್ಲ, ಕೆಲಸಗಳು ಕೊಡ್ತೀನಿ ಅಂದರೂ ಅದೂ ಇಲ್ಲ. ಸೊ ಈ ರೀತಿಯಾಗಿ ಬರೀ ಜನಗಳನ್ನು ದಿಕ್ಕು ತಪ್ಪಿಸುವಂಥ ಕೆಲಸ ಏನಾದರೂ ಮಾಡೋರ್ತಾ ಇರೋದು ಇದ್ದರೆ ಅದು ಈ BJP ಸರ್ಕಾರದ ಪ್ರತಿನಿಧಿಗಳು, ಈ BJP ಸರ್ಕಾರದ ರಾಜಕೀಯ ಯಾರು ನಾಯಕರಿದ್ದಾರೆ ಇವರೆಲ್ಲರೂ ಕೂಡ ನಮ್ಮನ್ನ ದಿಕ್ಕನ್ನು ತಪ್ಪಿಸ್ತಾ ಇದ್ದಾರೆ. ಈ ಸರ್ಕಾರ ಕಂಪ್ಲೀಟ್ಲಿ ಇವಾಗ ಜನಕ್ಕೋಸ್ಕರ ಕೆಲಸ ಮಾಡ್ತಾ ಇಲ್ಲ. ಎಲ್ಲಿ ದುಡ್ಡು ಹೋಗ್ತಾ ಇದೆಯೋ ಅಲ್ಲೇ ಅವ್ರ ತಲೆ ಹೋಗ್ತಾ ಇರೋದು. ಇದು ಒಂದು ಎಲೆಕ್ಷನ್ ಬರ್ತಾ ಇದೆ ಅಂತ ಒಂದು ಡಿಸ್ಟ್ರಾಕ್ಷನ್ ಟ್ಯಾಕ್ಟಿಕ್ ಅಲ್ಲ. ನಾವು ಆ ಥರ ಅರ್ಥ ಮಾಡೋಕ್ಕಾಗಲ್ಲ. ಇದು ಇನ್ನೊಂದು ರೀತಿಯ ಅಟ್ಯಾಕ್ ನಮ್ಮ ದೇಶದ ಮೇಲೆ, ನಮ್ಮ ಜನದ ಮೇಲೆ, ನಮ್ಮ ಸಂವಿಧಾನದ ಮೇಲೆ. ಇದು ಅಟ್ಯಾಕ್, ಬರೀ ಡಿಸ್ಟ್ರಾಕ್ಷನ್ ಅಲ್ಲ ಇದು. ಅನ್ಎಂಪ್ಲಾಯ್ಮೆಂಟು ಒಂದು ಅಟ್ಯಾಕು, ಇನ್ಇಕ್ವಾಲಿಟಿ ಇಂಡೆಕ್ಸು ಅಟ್ಯಾಕು, ಹಂಗರ್ ಇಂಡೆಕ್ಸು ಅಟ್ಯಾಕು, ಗವರ್ನೆನ್ಸ್ ಆಫ್ ಹೆಲ್ತ್ ಇಸ್ ಅನ್ ಅಟ್ಯಾಕ್. ಎವ್ರಿವೇರ್ ದೇ ಆರ್ ಅಟ್ಯಾಕಿಂಗ್ ಅಸ್. ದಿಸ್ ಇಸ್ ಒನ್ ಮೂವಿ ದೇ ಆರ್ ಅಟ್ಯಾಕಿಂಗ್. ಈ CAA ಅಧಿಸೂಚನೆ ಏನು ಹೊರಡಿಸಿದಾರೋ ನಮ್ಮ ದೇಶನ ಧರ್ಮದ ಹೆಸರಿನಲ್ಲಿ ಡಿವೈಡ್ ಮಾಡೋಕ್ಕೆ ಒಂದು ಪ್ರಯತ್ನಗಳು ನಡೀತಾ ಇದೆ. ಇದು ಯಾವುದೇ ಕಾರಣಕ್ಕೆ ನಾವು ಒಪ್ಕೊಳ್ಳಲ್ಲ, ನಾವು ಬಿಡಲ್ಲ. ನಮ್ಮ ದೇಶದಲ್ಲಿ ನಮ್ಮ ಸಂವಿಧಾನನ ಅವ್ರನ್ನ ಮುರಿಯೋಕ್ಕೆ ಬಿಡಲ್ಲ. ಧರ್ಮದ ಹೆಸರಿನಲ್ಲಿ ನಮ್ಮ ಜನರನ್ನ ಡಿವೈಡ್ ಮಾಡೋಕ್ಕೆ ಬಿಡಲ್ಲ. ಈ ಒಂದು BJP ಸರ್ಕಾರ ಜನರ ಮನಸ್ಸಿನಲ್ಲಿ ವಿಷ ಬೀಜಗಳನ್ನು ಬಿತ್ತು ಧರ್ಮಗಳ ಒಳಗಡೆ ಪಾಸಾಲಿಟಿ ತಂದು ಚುನಾವಣೆ ಗೆಲ್ಲಬಹುದು, ಚುನಾವಣೆ ಬರುವಾಗ ಈ ಥರದ ವಿಷಯಗಳನ್ನು ಜಾರಿಗೆ ತರೋದು ಅವರ ಸಾಧಾರಣ ಗುಣ. ಇವತ್ತಿನ ಬೆಲೆ ಏರಿಕೆ ರಾಕೆಟ್ ಥರ ಹೋಗ್ತಾ ಇದೆ. ಪೆಟ್ರೋಲಿನ ಬೆಲೆ 106 ಆಗಿದೆ. ಭಾರತ ದೇಶದ ಹಂಗರ್ ಇಂಡೆಕ್ಸ್ 106ನೇ ಸ್ಥಾನದಲ್ಲಿದೆ. ಅದು ಮಾತ್ರ ಅಲ್ಲ, ಈ ದೇಶದ ಭ್ರಷ್ಟಾಚಾರ ತುಂಬಿ ತುಳುಕಾಡ್ತಾ ಇದೆ. ಇದೆಲ್ಲ ನಾವು ಮರೆಮಾಚಲಿಕ್ಕೋಸ್ಕರ ಈ ದೇಶದ ಪ್ರಜೆಗಳನ್ನ ದಿಕ್ಕನ್ನ ಬೇರೆ ಬದಲಾವಣೆ ಮಾಡೋದಕ್ಕೋಸ್ಕರನೇ CAA ತರ್ತೀನಿ, NRC ತರ್ತೀನಿ ಅಂತ ಹೇಳಿ ಅವರೆಲ್ಲರೂ ಈ ದೇಶದ ಜನಗಳನ್ನ ಒಡಕಡ್ದ ನಾವು ನೋಡ್ಬೋದು. ಇಷ್ಟು ದಿನ ಸುಮ್ಮನೆ ಇದ್ದಂತ ಸರ್ಕಾರ ತುಂಬಾ ದೊಡ್ಡ ದೊಡ್ಡ ಹಗರಣಗಳನ್ನ ಮುಚ್ಚಾಕೋದಕ್ಕೋಸ್ಕರ ಈ ತರದ ಒಂದಷ್ಟು ಅವಾಗವಾಗ ಒಂದಷ್ಟು ಹುಳಗಳನ್ನ ಬಿಡ್ತಾ ಇರುವಂತದ್ದು, ಈ ತರದ ಆಟಗಳನ್ನ ಆಡ್ತಾ ಇರೋದನ್ನ ನೋಡ್ಕೊಂಡೇ ಬರ್ತಾ ಇದೀವಿ. ಭಾರತದಲ್ಲಿರುವಂತ ಸೌಹಾರ್ದತೆಯನ್ನ ಕದಡೋದೇ ಈ ಸರ್ಕಾರದ ಮುಖ್ಯ ಉದ್ದೇಶ ಆಗೋಗಿದೆ ಅನ್ನೋದು ಅರ್ಥ ಆಗ್ತಾ ಇದೆ. ಇಡೀ ದೇಶದ ಮರ್ಯಾದೆಯನ್ನ ವಿಶ್ವಸಂಸ್ಥೆ ಮಟ್ಟದಲ್ಲಿ ಕಳೀತಾ ಇದ್ದಾರೆ ಇವರು. ನಮಗೆ ನೆನಪಿದೆ, 3-4 ವರ್ಷ ಹಿಂದೆ ಯಾವಾಗ ಮೊದಲು ತಗೊಂಡು ಬಂದಿದ್ರು, ಯಾವ ಮಟ್ಟಕ್ಕೆ ಹೋರಾಟಗಳು ನಡೆದಿದ್ದು, ಅವ್ರು ಯಾವುದೇ ಕಾರಣಕ್ಕೆ ಮುಂದೆ ತಗೊಂಡು ಬರೋಕ್ಕಾಗಿಲ್ಲ. ಆ ಥರ ಇರುವಾಗ ಈ ಸಲಿನೂ ಈ ಒಂದು ಏನು ಪ್ರಯತ್ನಗಳು ಮಾಡ್ತಾ ಇದ್ರು ಅದು ಯಾವುದೇ ಕಾರಣಕ್ಕೆ ನಾವು ಒಪ್ಕೊಳ್ಳಲ್ಲ, ಬಿಡಲ್ಲ. ಅವರ ವಿರುದ್ಧ ನಿಂತ್ಕೊಂಡು ಸಂವಿಧಾನ ಎತ್ತಿ ಹಿಡಿಯೋಕ್ಕೆ ನಾವು ನಮ್ಮ ಕೆಲಸಗಳನ್ನ ನಾವು ಮಾಡ್ತೀವಿ. ಇವಾಗ 4 ವರ್ಷ ಕಳೆದ ನಂತರ ಎಲೆಕ್ಷನ್ ಸ್ಟಂಟ್ ಆಗಿ ಯಾವ ರೀತಿ ಇವರು ಧ್ವಂಸ ಆಗಿದ್ದ ಜಾಗದಲ್ಲಿ ರಾಮ ಮಂದಿರ ನಿರ್ಮಿಸಿ
ನೆಕ್ಸ್ಟ್ ಫುಟ್ಟಿಂಗ್ ಇಡ್ತಾ ಇವರು CA/NRC ಲಾಗು ಮಾಡ್ತಾ ಇದ್ದಾರೆ. ಇದೊಂದು ಪರಿಪೂರ್ಣ ಎಲೆಕ್ಷನ್ ಸ್ಟಂಟ್. ಕೋಮುವಾದಿ RSS BJP ಏನ್ ನಡೆಸ್ತಾ ಇದೆ, ಇವರು ಒಂದು ನಮ್ಮ ದೇಶನ ಒಂದು ಹಿಂದೂ ರಾಷ್ಟ್ರ ಮಾಡಕ್ ಹೋಗಿದ್ದಾರೆ. ಸೊ ಇದಕ್ಕೆ ನಾವು ಧಿಕ್ಕಾರ ಹೇಳ್ತೀವಿ. ಒಂದು ಶ್ರದ್ಧೆಯ ಭಾರತ ಮಾಡಬೇಕಾದ್ರೆ ಒಂದೇ ದಾರಿ, ಈ ಬಿಜೆಪಿಯನ್ನ ತೊಲಗಿಸಬೇಕು. 24ರ ಚುನಾವಣೆಯಲ್ಲಿ ಈ ದೇಶದ ಜನ ಇವರಿಗೆ ಒಂದು ಒಳ್ಳೆ ಪಾಠ ಕಲಿಸ್ತಾರೆ. ಯಾಕಂತ ಹೇಳಿದ್ರೆ 10 ವರ್ಷದಲ್ಲಿ ಬರೀ ಈ ದೇಶದಲ್ಲಿ ಏನೇ ಕೇಳಿದ್ರೆ ಪಾಕಿಸ್ತಾನ ಅಂತ ಹೇಳೋದು, ಯಾವುದೇ ಕೇಳಿದ್ರೆ ಇನ್ನೊಂದು ದೇಶದ ಜನರು ಮುಸಲ್ಮಾನರ ಜನಸಂಖ್ಯೆ ಜಾಸ್ತಿ ಅಂತ ಹೇಳಿ ಈ ಜನರನ್ನ ದಿಕ್ಕು ತಪ್ಪಿಸ್ತಾ ಇದ್ದಾರೆ. ಇವತ್ತೇನಾದ್ರೂ CA/NRC ತಗೊಂಡ್ ಬಂದ್ರು, ಇವಾಗ ಮುಸ್ಲಿಮ್ಸ್ ಎಲ್ಲ ಆಚೆಗೆ ಹೋಗ್ಬಿಟ್ರು, ಮತ್ತೆ ಉಳ್ಕೊಳ್ಳೋದು ಇನ್ನೊಂದ್ ಯಾವ್ದೋ ಧರ್ಮ ಉಳ್ಕೊಳ್ಳುತ್ತೆ, ಅವ್ರನ್ನೆಲ್ಲ ಆಚೆಗೆ ಹಾಕ್ಬಿಟ್ರು. ಅದಾದ್ಮೇಲೆ ಇನ್ಯಾವ್ದು ಉಳ್ಕೊಳ್ಳುತ್ತೆ? ಹಿಂದೂಗಳು ಉಳ್ಕೋತಾರೆ ಅಂತ ಅನ್ಕೊಳ್ಳಿ. ಹಿಂದೂಗಳು ಉಳ್ಕೊಂಡ್ಮೇಲೂ ಅವ್ರಿಗೊಂದೇನೋ ಬೇಕು, ಒಂದು ಬೆಂಕಿ ಹಚ್ಚೋದಕ್ಕೆ, ಅವ್ರ ಬೇಳೆ ಬೇಯಿಸ್ಕೊಳ್ಳೋದಕ್ಕೆ ಮತ್ತೇನೋ ಬೇಕು. ಅವಾಗ ಜಾತಿಗಳನ್ನ ನಡುವೆ ತಗೊಂಡ್ ಬಂದು ಬೆಂಕಿಯನ್ನ ಇಡ್ತಾರೆ, ಮತ್ತೆ ಜಾತಿ ನಡುವೆ ತಾರತಮ್ಯಗಳನ್ನ ಉದ್ಭವಿಸ್ತಾ ಹೋಗ್ತಾರೆ. ನೋಡಿ, ಇದು ಪ್ರಜಾಪ್ರಭುತ್ವ ಭಾರತ ದೇಶ. ಇದರಲ್ಲಿ ಸಾವಿರಾರು ಜಾತಿಗಳಿದ್ದಾವೆ, ಸಾವಿರಾರು ಧರ್ಮಗಳಿದ್ದಾವೆ. ನಾವು ನಂಬಿರೋದು ಒಂದೇನೆ, ಬಾಬಾ ಸಾಹೇಬರು ಕೊಟ್ಟಂತ ಸಂವಿಧಾನ. ಯಾವುದೇ ಕಾರಣಕ್ಕೆ ಮೋದಿ ಆಗಲಿ, RSS ಆಗಲಿ, ಅಥವಾ VHP, ಬಜರಂಗ್ ದಳ ಇಂಥವು ಯಾರೇ ಏನೇ ಬಂದ್ರು ನಾವು ಎದುರುವಂತ ಜನಗಳು ನಾವಂತೂ ಅಲ್ಲ. ಕಾನೂನುಗಳನ್ನ ವಿರೋಧಿಸ್ತಾ ಇದ್ರೆ, ಇವುಗಳನ್ನ ನಾವು ಪ್ರತಿಭಟಿಸ್ತಾ ಇದ್ರೆ, ಮುಂದೊಂದು ದಿನ ಇಡೀ ಭಾರತ ಇವತ್ತು ಬೇರೆ ಬೇರೆ ದೇಶಗಳಲ್ಲಿ ಯುದ್ಧಗಳಾಗ್ತಾ ಇದೆಯಲ್ಲ, ಬಾಂಬುಗಳನ್ನ ಸಿಡಿಸ್ಕೊಂಡು ಪ್ಯಾಲೆಸ್ತೀನ್ ಆಗ್ತಾ ಇರುವಂತ ಗತಿಯನ್ನ ನೋಡ್ಬೋದು ನಾವು. ಆ ತರದ್ ಬೇರೆ ಬೇರೆ ದೇಶಗಳ ಸಾಲಲ್ಲಿ ಭಾರತ ಕೂಡ ಅತಿ ಬೇಗ ನಿಲ್ಲೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ ಅನ್ನೋದನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಎಷ್ಟೋ ಸಮಸ್ಯೆಗಳಿದೆ, ಉದ್ಯೋಗ ಇಲ್ದಾನೆ, ಶಿಕ್ಷಣ ಇಲ್ದಾನೆ, ಊಟ ಇಲ್ದಾನೆ ಬೀದಿನಲ್ಲಿ ಬೀಳ್ತಾ ಇದ್ದಾರೆ ಜನರು. ಅವುಗಳನ್ನ ಗಮನ ಹರಿಸ್ಬೇಕೆ ಹೊರತು ಇದೆಂತದೋ ನಾನ್ಸೆನ್ಸ್ ಪದ್ಧತಿಗಳನ್ನ, ಕಾನೂನುಗಳನ್ನ ತರ್ತೀವಿ, ದೇಶವನ್ನ ಏನೋ ಹಿಂದೂ ರಾಷ್ಟ್ರ ಮಾಡ್ತೀವಿ ಅನ್ನೋಂಥದ ಭ್ರಮೆಗಳನ್ನ ಬಿಟ್ಟು ಆಚೆಗೆ ಬಂದು ಪ್ರಧಾನಿಯವರು ಭಾರತದ ಸೌಹಾರ್ದತೆಯನ್ನ ಕಾಪಾಡುವಲ್ಲಿ ಕೆಲಸ ಮಾಡಬೇಕು. ನಾವು ಯೋಚನೆ ಮಾಡಬೇಕಾಗಿರುವಂಥದ್ದು ಏನಪ್ಪಾ ಅಂತ ಅಂದ್ರೆ, ಇಂಥ ದರಿದ್ರ ಸರ್ಕಾರಗಳನ್ನ ಅಧಿಕಾರದಿಂದ ಕೆಳಗಿಳಿಸಿ ಒಂದು ಉತ್ಕೃಷ್ಟವಾದಂತಹ ಸರ್ಕಾರವನ್ನ, ಎಲ್ಲರ ಪರವಾದಂತಹ ಸರ್ಕಾರವನ್ನ ನಾವು ಕೇಂದ್ರದಲ್ಲಿ ಇಡಬೇಕಾಗುತ್ತೆ. ಮತ್ತೆ ನಮ್ಮ ಹೋರಾಟ ಮುಂದಿನ ದಿನಗಳಲ್ಲಿ ತೀಕ್ಷ್ಣವಾಗುತ್ತೆ. ಎಲ್ಲಿ ತನಕ ಈ ಕೋಮುವಾದಿ ಕಾನೂನು ವಾಪಸ್ ತಗೊಳ್ತಾರೋ ಅಲ್ಲಿ ತನಕ ನಾವು ಹೋರಾಟ ಮಾಡೇ ಮಾಡ್ತೀವಿ. CA ವಾಪಸ್ ಹೋಗೋವರೆಗೂ ನಾವು ಹೋರಾಟ ಅಂತೂ ಮಾಡ್ತೀವಿ. ಇಂತಹ ಹಲವು ಸುದ್ದಿ ಮಾಹಿತಿ ವಿಶ್ಲೇಷಣೆಗಾಗಿ ಸನ್ಮಾರ್ಗ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ. ನಿರಂತರ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಒತ್ತಲು ಮರೆಯದಿರಿ.